expressed root 3 plus I in the polar form and hence find their modulus and amplitude ಅಂತ ಕೇಳ್ತಾರೆ. ನಾವು ಏನು ಮಾಡಬೇಕು, z is equal to root 3 plus I ಅಂತ ಬರ್ಕೋಬೇಕು. ಲೆಟ್ ಇದಕ್ಕೆ ಆರ್ ಕಾಸ್ ಜೀಟಾ ಅಂತ ತಗೋಬೇಕು. ಪೋಲಾರ್ ಫಾರ್ಮ್ ಬರೀರಿ ಅಂದರೆ ಈ ಥರ ಮಾಡಬೇಕು. ಆ್ಯಂಡ್ ಆರ್ ಸೈನ್ ಜೀಟಾ ಅಂದರೆ ಒಂದು ಐ ಕೋಪ್ಷೆಂಟ್ ಏನಿದೆ ಅದು ಆರ್ ಸೈನ್ ಜೀಟಾ. ಆನ್ ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್ ಏನಾಗುತ್ತೆ, ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಜೀಟಾ ಪ್ಲಸ್ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಜೀಟಾ ಇಸ್ ಈಕ್ವಲ್ ಟು ರೂಟ್ 3 ಹೋಲ್ ಸ್ಕ್ವೇರ್ ಅಂದರೆ 3 ಪ್ಲಸ್ 1 ಸ್ಕ್ವೇರ್ ಅಂದರೆ 1. ಆರ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಇಲ್ಲಿ ಕಾಸ್ ಸ್ಕ್ವೇರ್ ಜೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಜೀಟಾ ಈಸ್ ಈಕ್ವಲ್ ಟು 3 ಪ್ಲಸ್ 1 ಅಂದರೆ 4 ಆಗುತ್ತೆ. ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಆದರೆ ಆರ್ ಈಸ್ ಈಕ್ವಲ್ ಟು 2 ಆಗುತ್ತೆ. ದೇರ್ಫೋರ್ ಇಲ್ಲಿ ಆರ್ ಜಾಗದಲ್ಲಿ 2 ಹಾಕ್ಕೊಳ್ಳಿ. 2 cos theta is equal to root 3 and 2 sin theta is equal to 1. ಆಮೇಲೆ ಏನಾಗುತ್ತೆ, implies cos theta is equal to root 3 by 2 and sin theta is equal to and sin theta is equal to 1 by 2. ಇದನ್ನ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಎಕ್ಸ್ಪ್ರೆಸ್ ರೂಟ್ 3 ಪ್ಲಸ್ ಐ ಇನ್ ದ ಪೋಲಾರ್ ಫಾರ್ಮ್ ಆ್ಯಂಡ್ ಹೆನ್ಸ್ ಫೈಂಡ್ ದೇರ್ ಮಾಡ್ಯುಲಸ್ ಆ್ಯಂಡ್ ಆಂಪ್ಲಿಟ್ಯೂಡ್ ಅಂತ ಕೇಳಿದ್ರೆ, ಫಸ್ಟ್ ಯು ಟೇಕ್ ರೂಟ್ 3 ಪ್ಲಸ್ ಐ ಆಸ್ z is equal to root 3 plus I. This is the real part, root 3 is real part, 1 is imaginary part. ಇಲ್ಲಿ 1 ಐಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದಕ್ಕೆ ಇಮ್ಯಾಜಿನರಿ ಪಾರ್ಟ್ ಅಂತ. ಇಲ್ಲಿ ರೂಟ್ 3ನ ಆರ್ ಕಾಸ್ ಜೀಟಾ ಅಂತ ಬರ್ಕೋಬೇಕು. ಲೆಟ್ ಆರ್ ಕಾಸ್ ಜೀಟಾ ಇಸ್ ರೂಟ್ 3 ಆ್ಯಂಡ್ ಆರ್ ಸೈನ್ ಜೀಟಾ ಈಸ್ ಈಕ್ವಲ್ ಟು 1. ಆನ್ ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್, ಸ್ಕ್ವೇರ್ ಮಾಡಿದ್ರೆ ಇದು ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಇದನ್ನ ಸ್ಕ್ವೇರ್ ಮಾಡಿದ್ರೆ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಪ್ಲಸ್ ಮಧ್ಯ ಪ್ಲಸ್ ಬರೀಬೇಕು. ಇದನ್ನ ಸ್ಕ್ವೇರ್ ಮಾಡಿದ್ರೆ 3 ಬರುತ್ತೆ. ಇದನ್ನ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. 3 ಪ್ಲಸ್ 1 ಆಗುತ್ತೆ. ಆರ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ. 3 ಪ್ಲಸ್ 1 ಅಂದರೆ 4. ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4, ಆರ್ ಈಸ್ ಈಕ್ವಲ್ ಟು 2 ಆಗುತ್ತೆ. Therefore, ಈ 2ನ ಇಲ್ಲಿಗೆ ಹಾಕಬೇಕು. 2 cos theta is root 3 and 2 sin theta is 1. Next implies cos theta ಅಂದರೆ root 3 by 2 and sin theta is 1 by 2. ಆಮೇಲೆ ಈಗ ನೋಡಿ ಜ್ಞಾಪಕ ಇಟ್ಕೋಬಿಡಿ, sin theta ಮತ್ತು cos theta 0 sin theta 1 by 2 1 by root 2 root 3 by 2 1. ಇದು 1 root 3 by 2 1 by root 2 1 by 2 0. ಇಲ್ಲಿ ಆ್ಯಂಗಲ್ ಬಂದು 0 5 by 6 5 by 4 5 by 3 5 by 2. ಈಗ ನೋಡಿ ಕಾಸ್ ಥೀಟಾ ರೂಟ್ 3 by 2 ಇರಬೇಕು, ಸೈನ್ ಥೀಟಾ 1 by 2 ಇರಬೇಕು. ಯಾವ ಆ್ಯಂಗಲ್ಗಾಗುತ್ತೆ 5 by 6ಗೆ. Therefore theta is equal to 5 by 6. Z is equal to formula R into cos theta plus I sin theta. ಇದು ಫಾರ್ಮುಲಾ. R ಅಂದರೆ 2, cos theta ಅಂದರೆ 5 by 6 plus I sin 5 by 6. ಅಷ್ಟೇ ಮುಗೀತು. ಇಲ್ಲಿ ಮಾಡ್ಯುಲಸ್ ಫೈಂಡ್ ಮಾಡಬೇಕು. ಆ್ಯಂಡ್ ಹೆನ್ಸ್ ಫೈಂಡ್ ದ ಮಾಡ್ಯುಲಸ್ ಅಂತ ಕೇಳ್ತಾರೆ. ಆವಾಗ ಮಾಡ್ಯುಲಸ್ ಅಂದರೆ ಆರ್ ಈಸ್ ಈಕ್ವಲ್ ಟು 2, ಮಾಡ್ಯುಲಸ್ ಅಂದರೆ ಆರ್ ಅಂತ, ಆಂಪ್ಲಿಟ್ಯೂಡ್ ಅಂದರೆ ಡಿ. ಈ ಥರ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ಪ್ರೆಸ್ ಇನ್ ದ ಪೋಲಾರ್ ಫಾರ್ಮ್ ಅಂದರೆ ಈ ಪ್ರೊಸೀಜರ್ ಫಾಲೋ ಮಾಡಿ. ಲೆಟ್ ಆರ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 3 ಆರ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1. ನಾನು ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್, ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಆರ್ ಸ್ಕ್ವೇರ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 3 ಪ್ಲಸ್ 1. ಇಲ್ಲಿ ಆರ್ ಸ್ಕ್ವೇರ್ನ ಕಾಮನ್ ತಗೊಳ್ಳಿ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ 4.
ಆರ್ ಸ್ಕ್ವೇರ್ ಇಂಟು 1 ಆರ್ ಸ್ಕ್ವೇರ್ ಆಗುತ್ತೆ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4, therefore ಆರ್ ಇಸ್ ಈಕ್ವಲ್ ಟು 2 ಆಗುತ್ತೆ. ರೂಟ್ 4 ಅಂದರೆ ಇಲ್ಲಿ ಈ 2ನ ಇಲ್ಲಿಗೆ ಹಾಕಬೇಕು. 2 cos theta is root 3 and 2 sin theta is 1. ಆವಾಗ cos theta is equal to root 3/2 ಆಗುತ್ತೆ. sin theta is equal to 1/2 ಆಗುತ್ತೆ. theta is equal to 5/6. ಈಗ ನೋಡಿ cos theta root 3/2, sin theta 1/2 ಯಾವಾಗ ಆಗೋದು? 5/6 ಇದ್ದಾಗ theta. z is equal to r into cos theta plus I sin theta. z is equal to r ಜಾಗದಲ್ಲಿ 2 ಹಾಕೊಳ್ಳಿ, ಕಾಸ್ ಡೀಟಾ ಜಾಗದಲ್ಲಿ 5/6 ಹಾಕಿ, ಮತ್ತೆ ಡೀಟಾ ಜಾಗದಲ್ಲಿ ಮಾಡ್ಯುಲಸ್ ಅಂದರೆ 6, ಆಂಪ್ಲಿಟ್ಯೂಡ್ ಅಂದರೆ ಡೀಟಾ. ನೆಕ್ಸ್ಟ್ ಕ್ವಶನ್. If x is equal to cos theta plus I sin theta, then show that x power n plus 1 by x power n is equal to 2 cos n theta, x power n minus 1 by x power n is equal to 2y sin n theta. ಇನ್ನು ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಎಕ್ಸ್ ಬರ್ಕೋಬೇಕು. ಎಕ್ಸ್ ಅಂದರೆ ಏನು? ಎಕ್ಸ್ ಪವರ್ ಎನ್ ಅಂದರೆ ಎನ್ನ ರೈಸ್ ಮಾಡಬೇಕು ಎರಡು ಕಡೆ. ಎಕ್ಸ್ ಪವರ್ ಎನ್ ಹಂಗೆ ಇರಲಿ. ಇದು ಏನಾಗುತ್ತೆ? ಕಾಸ್ ಎನ್ ಥೀಟಾ ಪ್ಲಸ್ ಐ ಸೈನ್. ಡಿ ಮಾರ್ಗನ್ಸ್ ಲಾ ಇಂದ ಫಾರ್ಮುಲಾ ಇದು. ಪವರ್ ಎನ್ ಇದ್ದರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಬೇಸ್ ಇದ್ದರೆ ಎನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. ಎನ್ ಥೀಟಾ ಆಗುತ್ತೆ, ಐ ಸೈನ್ ಎನ್ ಥೀಟಾ ಆಗುತ್ತೆ. ಈಗ ಎಕ್ಸ್ ಪವರ್ ಮೈನಸ್ ಎನ್ ಮಾಡೋಣ. ಎಕ್ಸ್ ಪವರ್ ಮೈನಸ್ ಎನ್ ಅಂದರೆ ಇದಕ್ಕೆ ಪವರಲ್ಲಿ ಮೈನಸ್ ಎನ್ ಹಾಕ್ಬೇಕು. ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ ಮೈನಸ್ ಎನ್. ಪವರ್ ಮೈನಸ್ ಎನ್ ಹಾಕಿದ್ರೆ ಕಾಸ್ ಆಫ್ ಮೈನಸ್ ಎನ್ ಥೀಟಾ ಬಂದು ಬರೀ ಕಾಸ್ ಎನ್ ಥೀಟಾ ಆಗುತ್ತೆ, ಮೈನಸ್ ಸೈನ್ ಆಫ್ ಮೈನಸ್ ಎನ್ ಥೀಟಾ ಅಂದರೆ ಮೈನಸ್ ಸೈನ್ ಎನ್ ಥೀಟಾ ಆಗುತ್ತೆ. ಅದಕ್ಕೆ ಮೈನಸ್ ನಾಲ್ಕು ಬರ್ಕೊಳ್ಳೋದು. ಇದು ಜ್ಞಾಪಕ ಇಟ್ಕೊಳ್ಳಿ. ಇದು ಫಾರ್ಮುಲಾ ಥರ ಜ್ಞಾಪಕ ಇಟ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್ ಇದು. ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ ಎನ್ ಅಂದರೆ ಕಾಸ್ ಎನ್ ಥೀಟಾ ಪ್ಲಸ್ ಐ ಸೈನ್ ಎನ್ ಥೀಟಾ. ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ ಮೈನಸ್ ಎನ್ ಅಂದರೆ ಕಾಸ್ ಎನ್ ಥೀಟಾ ಮೈನಸ್ ಐ ಸೈನ್ ಎನ್ ಥೀಟಾ. ಇದು ನೋಡಿ ಒಂದೊಂದ್ಸತಿ ರಿವರ್ಸ್ ಆಗಿ ಬೇಕಾಗುತ್ತೆ. ಕಾಸ್ ಥೀಟಾ ಕಾಸ್ ಎನ್ ಥೀಟಾ ಪ್ಲಸ್ ಐ ಸೈನ್ ಎನ್ ಥೀಟಾ ಇದ್ರೆ ನಾವು ಯಾವ ಥರ ಬರೀಬೋದು? ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ ಎನ್ ಅಂತ ಬರುತ್ತೆ. ಕಾಸ್ ಎನ್ ಥೀಟಾ ಮೈನಸ್ ಐ ಸೈನ್ ಎನ್ ಥೀಟಾ ಇದ್ರೆ ಕಾಸ್ ಥೀಟಾ ಮೈನಸ್ ಐ ಸೈನ್ ಥೀಟಾ ಹೋಲ್ ಪವರ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ ಮೈನಸ್. ಈ ಥರನೂ ಬರಿಬೋದು. ಇದಕ್ಕೆ ಎಕ್ಸಾಂಪಲ್ ನೋಡಿ, ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ 3 ಇದ್ದರೆ ನಾವು ಏನಂತ ಬರಿಬೋದು? ಕಾಸ್ 3 ಥೀಟಾ ಪ್ಲಸ್ ಐ ಸೈನ್ 3 ಥೀಟಾ ಅಂತ ಬರೀಬೋದು. ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ ಮೈನಸ್ 3 ಇದ್ದರೆ ಕಾಸ್ 3 ಥೀಟಾ ಮೈನಸ್ ಐ ಸೈನ್ 3 ಥೀಟಾ ಅಂತ ಬರೀಬೋದು. ಈಗ ನೋಡಿ ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಕಾಸ್ 4 ಥೀಟಾ ಪ್ಲಸ್ ಐ ಸೈನ್ 4 ಥೀಟಾ ಇದ್ದರೆ ಅದನ್ನ ಯಾವ ಥರ ಬರೀಬೋದು? ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ 4. ಕಾಸ್ 5 ಥೀಟಾ ಇದು ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಬೇಕು, ಅದಕ್ಕೆ ಬರೀತಾ ಇದ್ದೀನಿ. ಐ ಸೈನ್ 5 ಥೀಟಾ ಇದ್ದರೆ ನಾವು ಏನಂತ ಬರೀಬೋದು? ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೀಗೆ ಇರಲಿ. ಇಲ್ಲಿ ಮಧ್ಯ ಮೈನಸ್ ಇದ್ದರೆ ಮೇಲ್ಗಡೆ ಪವರ್ ಅಲ್ಲಿ -5 ಅಂತ ಬರಿಬೇಕು. ಈಗ ಇದು ಗೊತ್ತಿ, ಇದು ಆಮೇಲೆ ನೋಡೋರಂತೆ ಫಸ್ಟ್ ಇದು ನೋಡ್ಕೋಬೋದು. ಎಕ್ಸ್ ಅಂದರೆ ಅವ್ರು ಕೊಟ್ಟಿದ್ದಾರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ.
ಎಕ್ಸ್ ಪವರ್ ಎನ್ ಅಂದರೆ ಪವರ್ನ ರೈಸ್ ಮಾಡಬೇಕು ಇನ್ನು ಲೆಫ್ಟು ಮತ್ತು ರೈಟು. ಇದನ್ನ ಈ ಥರ ಬರಿಬೋದು. ಎಕ್ಸ್ ಪವರ್ ಮೈನಸ್ ಎನ್ ಅಂದರೆ ಲೆಫ್ಟಲ್ಲಿ ಮೈನಸ್ ಎನ್ ಹಾಕ್ಕೋಬೇಕು ಪವರು, ಇಲ್ಲೂ ಪವರ್ ಮೈನಸ್ ಎನ್ ಹಾಕಬೇಕು. ಆವಾಗ ಇದು ಈ ಥರ ಆಗುತ್ತೆ. ಕಾಸ್ ಎನ್ ಡೀಟಾ ಮೈನಸ್ ಐ ಸೈನ್ ಎನ್ ಡೀಟಾ ಆಗುತ್ತೆ. ಈಗ ಬೇಕಾಗಿರೋದು ಎಕ್ಸ್ ಪವರ್ ಎನ್ ಪ್ಲಸ್ 1/x ಪವರ್ ಎನ್. ಇದನ್ನ ನೋಡಿ, ಎಕ್ಸ್ ಪವರ್ ಮೈನಸ್ ಎನ್ನ ನಾವೇನಂತ ಬರಿಬೋದು, 1/x ಪವರ್ ಎನ್ ಅಂತ ಬರ್ಬೋದು ಲೆಫ್ಟ್ ಹ್ಯಾಂಡ್ ಸೈಡ್. ಎಕ್ಸ್ ಪವರ್ ಮೈನಸ್ ಎನ್ ಇಸ್ ನಥಿಂಗ್ ಬಟ್ 1/x ಪವರ್ ಎನ್ ಅಂತ. ಇದು ಈಕ್ವೇಶನ್ ನಂಬರ್ 1, ಇದು ಈಕ್ವೇಶನ್ ನಂಬರ್ 2. ಫಸ್ಟ್ 1 + 2 ಮಾಡಿ. x power n plus 1/x power n is equal to ಇದು ಹಂಗೆ ಬರ್ಕೋಬೋದು, ಕಾಸ್ ಎನ್ ಡೀಟಾ ಪ್ಲಸ್ ಐ ಸೈನ್ ಎನ್ ಡೀಟಾ ಪ್ಲಸ್ 1/x ಪವರ್ ಎನ್ ಅಂದರೆ ಕಾಸ್ ಎನ್ ಡೀಟಾ ಮೈನಸ್ ಐ ಸೈನ್ ಎನ್. ನೋಡಿ ಐ ಸೈನ್ ಎನ್ ಡೀಟಾ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಪ್ಲಸ್ ಕಾಸ್ ಎನ್ ಡೀಟಾ ಪ್ಲಸ್ ಇಂಟು ಮೈನಸ್ ಮೈನಸ್. ನಾಳೆ ನಿಮಗೆ ಬೇರೆ ಮಾಡಲ್ ಮಾಡಿಕೊಡ್ತೀನಿ, ಇದನ್ನ ಇವತ್ತು ನೀಟಾಗಿ ನೋಡ್ಕೊಳ್ಳಿ. ಕಾಸ್ ಮತ್ತು ಕಾಸು 2 ಕಾಸ್ ಆಗುತ್ತೆ, 2 ಕಾಸ್ ಎನ್ ಡೀಟಾ. ಮಾಡ್ಯೂಲ್ 1 ಬೇಕು, ಇದು ಸ್ವಲ್ಪ ಇಂಪಾರ್ಟೆಂಟ್ ಮಾಡಿಬಿಟ್ಟಿದ್ದು ಮಾಡ್ಯೂಲ್ 1. ಲಾಸ್ಟ್ ಕ್ಲಾಸಲ್ಲಿ ಮತ್ತೆ ಮಾಡ್ಯೂಲ್ 1 ಮಾಡೋಣ, ಯಾಕಂದರೆ ಅದರಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟು ಟಫ್ ಇರೋದನ್ನ ಮಾಡ್ಕೊಬಿಡೋಣ, ಆಮೇಲೆ ರಿವಿಷನ್ ಮಾಡಿದ್ರು ಈಸಿ ಆಗುತ್ತೆ. ನಾಳೆಯಿಂದ ನಿಮಗೆ ಮಾಡ್ಯೂಲ್ 2 ಮಾಡಿಕೊಡ್ತೀನಿ ನಾನು. ನೋಡಿ, ನಾನು ಎಷ್ಟು ನೋಟ್ಸ್ ಕಳಿಸ್ತೀನಿ ಅಷ್ಟು ಮಾತ್ರ ಓದಿ. ನಾನು ಆಲ್ಮೋಸ್ಟ್ ಕವರ್ ಮಾಡಿರ್ತೀನಿ, ಏನಾದ್ರು ಬಾಕಿ ಇದ್ದರೂ ಆಮೇಲೆ ಕವರ್ ಮಾಡಿಕೊಡ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಸೈನ್ ಇದು ಕ್ಯಾನ್ಸಲ್. ಐ ಸೈನ್ ಎನ್ ಡೀಟಾ ಅಂದರೆ 2y ಸೈನ್ ಎನ್. ನೋಡಿ, ಎಕ್ಸ್ ಪವರ್ ಎನ್ ಬೈ 1/x ಪವರ್ ಎನ್ ಅಂದರೆ ಎಕ್ಸ್ ಪವರ್ ಎನ್ ಅಂದರೆ ಗೊತ್ತು ನಿಮಗೆ ಏನು, ಕಾಸ್ ಎನ್ ಡೀಟಾ ಪ್ಲಸ್ ಐ ಸೈನ್ ಎನ್. 1/x ಪವರ್ ಎನ್ ಅಂದರೆ ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೆ. ಆಮೇಲೆ ಸೈನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ, ಕಾಸ್ 2 ಕಾಸ್ ಆಗುತ್ತೆ. ಅದೇ ಪ್ರೂವ್ ಮಾಡಬೇಕಾಗಿರೋದು. ಎಕ್ಸ್ ಪವರ್ ಎನ್ ಮೈನಸ್ 1/x ಪವರ್ ಎನ್ ಅಂದರೆ ಎಕ್ಸ್ ಪವರ್ ಎನ್ ಅಂದರೆ ಇದು, 1/x ಪವರ್ ಎನ್ ಅಂದರೆ ಇದು. ಈಗ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಕಾಸ್ ಕ್ಯಾನ್ಸಲ್ ಆದರೆ ಐ ಸೈನ್ ಎನ್ ಡೀಟಾ 2y ಸೈನ್ ಎನ್ ಡೀಟಾ. ಇದೇನಾಗುತ್ತೆ, 2y ಸೈನ್ ಎನ್ ಡೀಟಾ ಆಗುತ್ತೆ. ಪ್ರೂವ್ ಆಯಿತು. ಸ್ವಲ್ಪ ನೋಡ್ತಾ ಇರಿ, ಒಂದು ಕಾಲಿದೆ ಅಟೆಂಡ್ ಮಾಡ್ಕೊಬಿಡ್ತೀನಿ.
ಇದು ಅರ್ಥ ಆಯ್ತಲ್ವಾ? ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎಕ್ಸ್ ಪವರ್ ಎನ್ ಎಕ್ಸ್ ಪವರ್ ಎನ್ ಮೈನಸ್ 1 ಬೈ ಎಕ್ಸ್ ಪವರ್ ಪ್ರೂವ್ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟು. ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ, then show that x power 2n minus 1 by x power 2n plus 1 is equal to I tan n theta. ನೀಟಾಗಿ ನೋಡ್ಕೊಳ್ಳಿ, ಇದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಸ್ವಲ್ಪ ಕಷ್ಟ ಇದೆ. ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಬರ್ಕೊಳ್ಳಿ. ನಿಮ್ಗೆ ಬೇಕಾಗಿರೋದು ಎಕ್ಸ್ ಪವರ್ 2n, ಅದಕ್ಕೆ ಪವರ್ 2n ರೈಸ್ ಮಾಡಿ ಎರಡು ಕಡೆನೂ. ಅವಾಗ ಏನಾಗುತ್ತೆ, ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ 2n. cos 2n theta I sin 2n theta. ಈಗ ಇದು ಮಾತ್ರ ತಗೋಬೇಕು. ಆಮೇಲೆ ನೋಡಿ, ಎಕ್ಸ್ ಪವರ್ 2n ಬದಲು ಕಾಸ್ 2n ಥೀಟಾ ಪ್ಲಸ್ ಐ ಸೈನ್ 2n ಥೀಟಾ ಮೈನಸ್ 1. ಇಲ್ಲೂ ಎಕ್ಸ್ ಪವರ್ 2n ಬದಲು ಕಾಸ್ 2n ಥೀಟಾ ಪ್ಲಸ್ ಐ ಸೈನ್ 2n ಥೀಟಾ ಪ್ಲಸ್ 1. ಈಗೇನು ಮಾಡಬೇಕು, ಐ ಸೈನ್ 2n ಥೀಟಾ ಹಂಗೆ ಇರಲಿ, ಮೈನಸ್ 1 ಹಂಗೆ ಇರಲಿ, ಇದನ್ನ ಪ್ಲಸ್ ಕಾಸ್ 2n ಥೀಟಾ ಅಂತ. ಐ ಸೈನ್ 2n ಥೀಟಾ ಹಂಗೆ ಇರಲಿ, ಪ್ಲಸ್ 1 ಹಂಗೆ ಇರಲಿ, ಆಮೇಲೆ ಪ್ಲಸ್ ಕಾಸ್ 2n ಥೀಟಾ. ಈಗೇನು ಮಾಡಬೇಕು, ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ ಸೈನ್ 2x ಇದು 3 ಫಾರ್ಮುಲಾ ಗೊತ್ತಿರಬೇಕು. sin 2x ಅಂದರೆ 2 sin x ಇಂಟು ಕಾಸ್ ಎಕ್ಸ್, 1 ಪ್ಲಸ್ ಕಾಸ್ 2x ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್, 1 ಮೈನಸ್ ಕಾಸ್ 2x ಅಂದರೆ 2 ಸೈನ್ ಸ್ಕ್ವೇರ್ ಎಕ್ಸ್. ಈಗ ನೋಡಿ, ಐ ಸೈನ್ 2n ಥೀಟಾ ಇಲ್ಲಿ ಮೈನಸ್ 1ನ ಕಾಮನ್ ತಗೊಳ್ಳಿ. ಅವಾಗ ಇಲ್ಲಿ 1 ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಒನ್ ಮೈನಸ್ ಕಾಸ್ 2n ಥೀಟಾ ಆಗುತ್ತೆ. ಐ ಸೈನ್ 2n ಥೀಟಾ ಇಲ್ಲಿ ಪ್ಲಸ್ 1ನ ಕಾಮನ್ ತಗೊಳ್ಳಿ. ಅವಾಗ 1 ಪ್ಲಸ್ ಕಾಸ್ 2n ಥೀಟಾ. ಐ ಇಂಟು ಈಗ ಸೈನ್ 2x ಅಂದರೆ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇಲ್ಲಿ ಗಂಟ ನೀಟಾಗಿ ಹೇಳ್ಕೊಟ್ಬಿಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಇದು ಎಕ್ಸು, ಎಕ್ಸ್ ಪವರ್ 2n ಅಂದರೆ ಪವರಲ್ಲಿ 2n ಹಾಕೋದು, ಇಲ್ಲಿ ಲೆಫ್ಟಲ್ಲಿ ಮತ್ತು ರೈಟಲ್ಲಿ. ಇದನ್ನ ಈ ಥರ ಬರೀಬೋದು. ಇದು ಕ್ವಶನಲ್ಲಿ ಕೇಳಿರೋದನ್ನ ಬರ್ಕೋಬೇಕು. ಎಕ್ಸ್ ಪವರ್ 2n ಜಾಗದಲ್ಲಿ ಇದು ಮೈನಸ್ 1, ಎಕ್ಸ್ ಪವರ್ 2n ಜಾಗದಲ್ಲಿ ಇದು ಪ್ಲಸ್ 1. ಐ ಸೈನ್ 2n ಥೀಟಾ ಹಂಗೆ ಇರಲಿ, ಮೈನಸ್ 1,
ಕಾಸ್ 2 n ಈ ಕಡೆ ಬಂದರೆ ಪ್ಲಸ್ ಕಾಸ್ 2 n ಆಗುತ್ತೆ. ಐ ಸೈನ್ 2 n ಹಂಗೆ ಇರಲಿ ಪ್ಲಸ್ 1, ಕಾಸ್ 2 n ಈ ಕಡೆ ಬಂದರೆ ಪ್ಲಸ್ ಕಾಸ್ 2 n. ಆಮೇಲೆ ಏನು ಮಾಡಬೇಕು, ಐ ಸೈನ್ 2 n ಹಂಗೆ ಇರಲಿ, ಇಲ್ಲಿ ಮೈನಸ್ 1ನ ಕಾಮನ್ ತೊಗೊಂಡ್ರೆ 1 ಪ್ಲಸ್ ಇರೋದು ಮೈನಸ್ ಕಾಸ್ 2 ಪ್ಲಸ್ 1 ಪ್ಲಸ್ ಕಾಸ್ 2 ಸಾರಿ ಸೈನ್ 2x ಅಂದರೆ 2 ಸೈನ್ x ಇಂಟು ಕಾಸ್ x. ಎಕ್ಸ್ ಅಂದರೆ ಎನ್ ಡೀಟಾ ಅಂತ. ಇದೇನಾಗುತ್ತೆ 2 ಸೈನ್ ಎನ್ ಡೀಟಾ ಇಂಟು ಕಾಸ್ ಎನ್ ಡೀಟಾ ಮೈನಸ್ 1 ಮೈನಸ್ ಕಾಸ್ 2x ಅಂದರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ. 2 ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಎನ್ ಡೀಟಾ ಹೋಲ್ ಡಿವೈಡೆಡ್ ಬೈ again sin 2 n theta ಅಂದರೆ 2 sin n theta into cos n theta plus 1 into ಇದು 2 sin square n ನೋಡಿ 2 ಸೈನ್ ಸ್ಕ್ವೇರ್ ಎನ್ ಡೀಟಾ ಇದೆಲ್ಲ, ಇದನ್ನ ಒಂದು ಕೆಲಸ ಮಾಡಿ 2y ಸೈನ್ ಸ್ಕ್ವೇರ್ ಎನ್ ಡೀಟಾ ಬೈ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಇಲ್ಲಿ 2y ಸೈನ್ ಎನ್ ಡೀಟಾ ಇಂಟು ಕಾಸ್ ಎನ್ ಡೀಟಾ ಪ್ಲಸ್ 2 ಕಾಸ್ ಸ್ಕ್ವೇರ್ ಎನ್ ಡೀಟಾ ಹಂಗೆ ಇರಲಿ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, 2y ಸೈನ್ ಎನ್ ಡೀಟಾನ ಕಾಮನ್ ತೊಗೋಬೇಕು. 2y ಸೈನ್ ಎನ್ ಡೀಟಾನ ಕಾಮನ್ ತೊಗೊಂಡ್ರೆ ಇಲ್ಲಿ ಕಾಸ್ ಎನ್ ಡೀಟಾ ಉಳಿಯುತ್ತೆ. ನೋಡಿ 2y ಸೈನ್ ಡೀಟಾ ಹೋದರೆ ಇಲ್ಲಿ ಮೈನಸ್ 1/i ಸೈನ್ ಎನ್ ಡೀಟಾ ಉಳಿಯುತ್ತೆ ಹೋಲ್ ಡಿವೈಡೆಡ್ ಬೈ ಈ ಕಾಮನ್ನು 2 ಕಾಸ್ ಎನ್ ಡೀಟಾ ತಗೋಬೇಕು. ಆವಾಗ ಇಲ್ಲಿ ಸೈನ್ ಎನ್ ಡೀಟಾ ಉಳಿಯುತ್ತೆ, ಐ ಸೈನ್ ಎನ್ ಡೀಟಾ ಉಳಿಯುತ್ತೆ, ಇಲ್ಲಿ ಬರೀ ಕಾಸ್ ಎನ್ ಡೀಟಾ ಉಳಿಯುತ್ತೆ. ಇದನ್ನ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಇಲ್ಲಿಂದ ನೋಡ್ಕೊಳ್ಳಿ. ಸೈನ್ 2x ಅಂದರೆ ಇಲ್ಲಿ ಎಕ್ಸ್ ಅಂದರೆ ಎನ್ ಡೀಟಾ ಅಂತ, 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಫಾರ್ಮುಲಾ, 2 ಸೈನ್ ಎನ್ ಡೀಟಾ ಕಾಸ್ ಎನ್ ಡೀಟಾ. 1 ಮೈನಸ್ ಕಾಸ್ 2x ಅಂದರೆ ಎಕ್ಸ್ ಅಂದರೆ ಎನ್ ಡೀಟಾ ಅಂತ, ಸೈನ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ, 2 ಸೈನ್ ಸ್ಕ್ವೇರ್ ಎನ್ ಡೀಟಾ. ಇದಕ್ಕೂ ಫಾರ್ಮುಲಾ 2 ಸೈನ್ ಎನ್ ಡೀಟಾ ಇಂಟು ಕಾಸ್ ಎನ್ ಡೀಟಾ, ಸೈನ್ 2 ಎನ್ ಡೀಟಾ ಬದಲು ಇಲ್ಲಿ 1 ಪ್ಲಸ್ ಕಾಸ್ 2x ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಎಕ್ಸ್ ಅಂದರೆ ಎನ್ ಡೀಟಾ, 2 ಕಾಸ್ ಸ್ಕ್ವೇರ್ ಎನ್ ಡೀಟಾ. ಇಲ್ಲೇನು ಮಾಡಬೇಕು, 2y ಸೈನ್ ಎನ್ ಡೀಟಾ ಕಾಸ್ ಎನ್ ಡೀಟಾ ಮೈನಸ್ 2i/i ಅಂತ ಬರ್ಕೊಳ್ಳಿ. ಇಲ್ಲಿ ಐ ಯಾಕೆ ಅಂದರೆ ಇಲ್ಲಿ ಕಾಮನ್ ತೊಗೋಬೇಕು, ಅದಕ್ಕೆ ರೀಸನ್ನು. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಐ ಮಾಡ್ಕೊಳ್ಳಿ. 2i/i ನೋಡಿ, ಐ ಕ್ಯಾನ್ಸಲ್ ಆದರೆ 2 ಸೈನ್ ಸ್ಕ್ವೇರ್ ಎನ್ ಡೀಟಾನೇ ಬರುತ್ತೆ, ಸೈನ್ ಸ್ಕ್ವೇರ್ ಎನ್ ಡೀಟಾ. ಇದನ್ನ ಆಲ್ಟ್ರ್ ಮಾಡಿ ಸ್ವಲ್ಪ ಹುಷಾರಾಗಿ ಬರೀರಿ. ನೆಕ್ಸ್ಟ್ ಇದನ್ನ ಬರೀ ಮಲ್ಟಿಪ್ಲೈ ಮಾಡೋದು, ಇಲ್ಲೇನು ಆಲ್ಟ್ರ್ ಮಾಡೋದು ಬೇಕಾಗಿಲ್ಲ. ಈಗೇನು ಮಾಡಬೇಕು, 2i ಸೈನ್ ಎನ್ ಡೀಟಾನ ಕಾಮನ್ ತೊಗೊಳ್ಳಿ, 2y ಸೈನ್ ಎನ್ ಡೀಟಾ. ಇಲ್ಲಿ ಕಾಸ್ ಎನ್ ಡೀಟಾ ಉಳಿಯುತ್ತೆ, 2y ಸೈನ್ ಎನ್ ಡೀಟಾ ಹೋದರೆ ಇಲ್ಲಿ 1/i ಉಳಿಯುತ್ತೆ, ಜೊತೆಗೆ ಸೈನ್ ಎನ್ ಡೀಟಾ, ಸೈನ್ ಸ್ಕ್ವೇರ್ ಇರೋದು ಸೈನ್ ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ 2 ಕಾಸ್ ಎನ್ ಡೀಟಾನ ಕಾಮನ್ ತೊಗೊಳ್ಳಿ, 2 ಕಾಸ್ ಎನ್ ಡೀಟಾ ಹೋದರೆ ಐ ಸೈನ್ ಎನ್ ಡೀಟಾ ಉಳಿಯುತ್ತೆ, ಪ್ಲಸ್ 2 ಕಾಸ್ ಎನ್ ಡೀಟಾ ಹೋದರೆ ಬರೀ ಕಾಸ್ ಎನ್ ಡೀಟಾ ಉಳಿಯುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, 2y ಸೈನ್ ಎನ್ ಡೀಟಾ ಮುಗೀತು ಪ್ರಾಬ್ಲಮ್ ನೀಟಲ್ಲಿ. ಕಾಸ್ ಎನ್ ಡೀಟಾ 1/i ಅಂದರೆ ಮೈನಸ್ ಐ ಅಂತ. ಇದನ್ನ ಫಸ್ಟ್ ಇದನ್ನ ಬರ್ಕೊಳ್ಳಿ, ಇದನ್ನ ಈ ಕಡೆ ಬರ್ಕೊಳ್ಳಿ. ಆಮೇಲೆ 2y ಸೈನ್ ಎನ್ ಡೀಟಾ ಇಂಟು ಕಾಸ್ ಎನ್ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಸೈನ್ ಎನ್ ಡೀಟಾ ಹೋಲ್ ಡಿವೈಡೆಡ್ ಬೈ 2 ಕಾಸ್ ಎನ್ ಡೀಟಾ ಪ್ಲಸ್ ಐ ಸೈನ್ ಎನ್ ಡೀಟಾ. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ.
ಉಳಿಯೋದು ಐ ಸೈನ್ ಎನ್ ಡೀಟಾ ಬೈ ಕಾಸ್ ಎನ್ ಡೀಟಾ ಅಂದರೆ ಟ್ಯಾನ್ ಎನ್ ಡೀಟಾ. ಅದೇ ಪ್ರೂವ್ ಮಾಡಿ ಅಂತ ಕೇಳಿ. ನೀಟಾಗಿ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ. ಎಕ್ಸ್ ಪವರ್ 2n ಅಂದರೆ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಹೋಲ್ ಪವರ್ 2n. ಎಕ್ಸ್ ಪವರ್ 2n ಇಸ್ ಈಕ್ವಲ್ ಟು ಕಾಸ್ 2n ಡೀಟಾ ಪ್ಲಸ್ ಐ ಸೈನ್ 2n ಡೀಟಾ ಆಗುತ್ತೆ. ಆಮೇಲೆ ಎಕ್ಸ್ ಪವರ್ 2n ಮೈನಸ್ 1 ಬೈ ಎಕ್ಸ್ ಪವರ್ 2n ಪ್ಲಸ್ 1 ಬಂದು cos 2n deta plus I sin 2 deta minus 1 divided by cos 2n deta plus I sin 2n deta plus 1 ಆಗುತ್ತೆ. ನ್ಯೂಮರೇಟರ್ ನೋಡಿ I sin 2n deta ಹಂಗೆ ಬರ್ಕೊಳ್ಳಿ, ಮೈನಸ್ 1 ಹಂಗೆ ಇರಲಿ. cos 2n deta ಈ ಕಡೆ ಇರೋದು ಹೋಗಿ ಈ ಕಡೆ ಬರುತ್ತೆ ಪ್ಲಸ್ cos 2n deta. ನೆಕ್ಸ್ಟ್ ಡಿನಾಮಿನೇಟರ್ ನೋಡಿ I sin 2n deta ಹಂಗೆ ಇರಲಿ, ಫಸ್ಟು ಪ್ಲಸ್ 1 ಹಂಗೆ ಇರಲಿ. ಈ ಕಾಸ್ ಬಂದು ಈ ಕಡೆ ಹೋದರೆ ಪ್ಲಸ್ ಕಾಸ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಮೈನಸ್ 1 ಕಾಮನ್ ತೊಗೋಬೇಕು, ಇಲ್ಲಿ ಪ್ಲಸ್ 1 ಕಾಮನ್ ತೊಗೋಬೇಕು. ಮೈನಸ್ 1 ಕಾಮನ್ ತೊಗೊಂಡ್ರೆ ಇದು ಹಂಗೆ ಇರುತ್ತೆ ಐ ಸೈನ್ 2n ಡೀಟಾ. ಮೈನಸ್ 1 ಕಾಮನ್ ತೊಗೊಂಡ್ರೆ 1 ಮೈನಸ್ ಕಾಸ್ 2n ಡೀಟಾ, ಯಾಕೆಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ 2n ಡೀಟಾ ಕರೆಕ್ಟಾಗಿ ಬರುತ್ತೆ. ಮೈನಸ್ 1 ಪ್ಲಸ್ 2 ಕಾಸ್ 2 ಕೆಳಗಡೆ ಇದು ಆದಮೇಲೆ ಪ್ಲಸ್ 1 ಕಾಮನ್ ತೊಗೋಬೇಕು. ಆಮೇಲೆ ಸೈನ್ 2xಗೆ ಫಾರ್ಮುಲಾ, ಸೈನ್ 2xಗೆ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಅಲ್ಲಿ ಸೈನ್ 2x ಅಂದರೆ ಎಕ್ಸ್ ಎಡ್ದಲ್ಲಿ ಎನ್ ಡೀಟಾ ಇದೆ, ಸೈನ್ 2 ಎನ್ ಡೀಟಾ ಇದೆಯಲ್ಲ ಅದು, ಅದನ್ನ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದರೆ 2 ಸೈನ್ ಎನ್ ಡೀಟಾ ಇಂಟು ಕಾಸ್ ಎನ್ ಡೀಟಾ. ಮೈನಸ್ 1 ಹಂಗೆ ಇರಲಿ. 1 ಮೈನಸ್ ಕಾಸ್ 2x ಅಂದರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 2 ಸೈನ್ ಸ್ಕ್ವೇರ್ ಎನ್ ಡೀಟಾ. ಐ ಇಂಟು ಸೈನ್ 2x ಅಂದರೆ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಲ್ವಾ, 2 ಸೈನ್ ಎನ್ ಡೀಟಾ ಇಂಟು ಕಾಸ್ ಎನ್ ಡೀಟಾ ಪ್ಲಸ್ 1 ಇಂಟು 2 ಕಾಸ್ ಸ್ಕ್ವೇರ್ ಎನ್ ಡೀಟಾ ಆಗುತ್ತೆ. 2i ಸೈನ್ ಎನ್ ಡೀಟಾ ಕಾಸ್ ಎನ್ ಡೀಟಾ ಮೈನಸ್ 2 ಇಂಟು ಇಲ್ಲಿ ಐ ಬೈ ಐ ಮಾಡ್ಕೊಳ್ಳಿ ಸೈನ್ ಸ್ಕ್ವೇರ್ ಎನ್ ಡೀಟಾ. ಆಮೇಲೆ ಇದು ಹಂಗೆ ಇರಲಿ 2 ಕಾಸ್ ಸ್ಕ್ವೇರ್ ಎನ್ ಡೀಟಾ. 2i ಸೈನ್ ಡೀಟಾ ಕಾಮನ್ ತಗೊಂಡ್ರೆ ಇಲ್ಲಿ ಕಾಸ್ ಎನ್ ಡೀಟಾ ಉಳಿಯುತ್ತೆ. ಇಲ್ಲಿ 2 ಸೈನ್ ಎನ್ ಡೀಟಾ ಹೋದರೆ 2y ಸೈನ್ ಎನ್ ಡೀಟಾ ಹೋದರೆ ಇಲ್ಲಿ 1/i ಸೈನ್ ಎನ್ ಡೀಟಾ ಮಾತ್ರ ಉಳಿಯುತ್ತೆ. 2y ಸೈನ್ ಎನ್ ಡೀಟಾ ಹೋಗುತ್ತೆ. ಈಗ ನೋಡಿ ಮಲ್ಟಿಪ್ಲೈ ಮಾಡಿ ನೋಡಿ, 2y ಸೈನ್ ಎನ್ ಡೀಟಾ ಕಾಸ್ ಎನ್ ಡೀಟಾ 2i ಐ ಕ್ಯಾನ್ಸಲ್ ಆದರೆ 2 ಸೈನ್ ಸ್ಕ್ವೇರ್ ಎನ್ ಡೀಟಾನೇ ಬರುತ್ತೆ. ಗೊತ್ತಾಗ್ತಿದೆ? ನೀಟಾಗಿ ಮಾಡಿ. ಇದರಲ್ಲಿ 2 ಕಾಸ್ ಎನ್ ಡೀಟಾ ಕಾಮನ್ ತೊಗೊಂಡ್ರೆ ಐ ಸೈನ್ ಎನ್ ಡೀಟಾ ಪ್ಲಸ್ ಕಾಸ್ ಎನ್ ಡೀಟಾ. ಆಮೇಲೆ ಏನು ಮಾಡಬೇಕು, ಇದಾದ ತಕ್ಷಣ 2i ಸೈನ್ ಎನ್ ಡೀಟಾ ಹಂಗೆ ಇರಲಿ, ಕಾಸ್ ಎನ್ ಡೀಟಾ ಹಂಗೆ ಇರಲಿ. 1/i ಅಂದರೆ ಮೈನಸ್ ಐ ಅಂತ. ಇದನ್ನ ಈ ಥರ ಬರ್ಕೊಳ್ಳಿ, ಇದನ್ನ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಇದು ಬರ್ಕೊಳ್ಳಿ. ಕಾಸ್ ಎನ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಆಗುತ್ತೆ. ಇದು ಕ್ಯಾನ್ಸಲ್ ಆದರೆ 2 ಕ್ಯಾನ್ಸಲ್ ಆದರೆ ಐ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗುತ್ತೆ. ಏನೋ ಡೌಟ್ ಇದೆಯಾ? ಇದು ನಾನು ನೋಟ್ಸ್ ಸೆಂಡ್ ಮಾಡ್ತೀನಿ, ಡೌಟ್ ಇದ್ದರೆ ಕೇಳಿ. ಥ್ಯಾಂಕ್ ಯು. ಏನು ಮಾಡೋಣ, ಇದು ಪ್ರಾಬ್ಲಮ್ ಇನ್ನೊಂದ್ಸತಿ ರಿವಿಷನ್ ಮಾಡಿ ಅಂದರೆ ಮಾಡ್ತೀನಿ. ಯಾವ ಪ್ರಾಬ್ಲಮ್ ಮಾಡಬೇಕು ಹೇಳಿ. ಓಕೆ, ಥ್ಯಾಂಕ್ ಯು. ಓಕೆ ಪಾಪ.